ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತೀನಿ. ಚಪಾತಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡೋದು, ಗ್ರೇವಿ ಮಾಡೋದು ತೋರಿಸ್ತೀನಿ. ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ತುಂಬ ಫಾಸ್ಟ್, ತುಂಬ ಬೇಗನೂ ಆಗುತ್ತೆ ಇದು ಬೆಳಗ್ಗೆ ಹೊತ್ತು. ಫಸ್ಟು ನಾನು ಬಾಣಲಿ ತೊಗೊಂಡಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ನೆಕ್ಸ್ಟ್ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ತುಂಬ ಬೇಗ ಆಗುತ್ತೆ ಈ ರೆಸಿಪಿ. ತುಂಬ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಕಾಂಬಿನೇಷನ್, ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ಪರೋಟ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಪಲ್ಯ. ಕ್ಯಾಪ್ಸಿಕಮ್ ಪಲ್ಯ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಹೇಗೆ ಮಾಡೋದಂತ ಗೊತ್ತಾಗುತ್ತೆ. ನೀವು ಸ್ಟಾರ್ಟಿಂಗ್ ಮಾಡಿ ಮತ್ತು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ನಾನು 3, ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ ನಾನು. ರುಚಿಗೆ ಉಪ್ಪು, ಟೊಮೆಟೊ ಬೇಯೋಕ್ಕೆ ಇವಾಗಲೇ ಉಪ್ಪು ಹಾಕ್ಕೊಳ್ಳೋಣ. ತುಂಬ ಬೇಗನೂ ಆಗುತ್ತೆ ಇದು. ಬೆಳಗ್ಗೆ ಹೊತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿ ಮಾಡು. ಚಪಾತಿ ಮತ್ತು ಇದು ಕ್ಯಾಪ್ಸಿಕಮ್ ಪಲ್ಯ ಮಾಡಿ, ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು. ತುಂಬ ಬೇಗನೂ ಆಗುತ್ತೆ. ಚಿಲ್ಲಿ ಪೌಡ್ರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಗರಂ ಮಸಾಲ ಸ್ಕಿಪ್ ಮಾಡಿಬಿಟ್ಟು ಚಿಕನ್ ಮಸಾಲ ಪೌಡ್ರು ಹಾಕಿದ್ರು ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಅರಿಶಿನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು. ನೋಡಿ, ಕ್ಯಾಪ್ಸಿಕನ್ ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ ಉದ್ದುದ್ದ ಮಾಡ್ಕೊಂಡಿದ್ದೀನಿ. ಈ ಥರನೇ ಮಾಡ್ಕೊಳ್ಳಿ, ತುಂಬ ಬೇಗ ಬೆಂದೋಗುತ್ತೆ ಇದು. ಚಿಕ್ಕ ಚಿಕ್ಕ ಪೀಸ್ ಆಗೋಗುತ್ತೆ, ಅದಕ್ಕೆ ಈ ಥರ ಉದ್ದುದ್ದ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿಲ್ಲ, ಇದರಲ್ಲೇ ಹಬೆದಲ್ಲೇ ಬೇಯುತ್ತೆ ಇದು. ತುಂಬ ರುಚಿ ಬರುತ್ತೆ ಇದು. ಈ ಥರ ಮಾಡ್ಕೊಳ್ಳಿ ನೀವು. ಇವಾಗ ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಸೈಡಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನಾನು. ಚಪಾತಿಗಂತೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾಪ್ಸಿಕಮ್ ಪಲ್ಯ. ನೀವು ಒಂದ್ಸಲಿ ಟ್ರೈ ಮಾಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ಪಲ್ಯ ಮತ್ತು ಚಪಾತಿನ. ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ. ಹೊಸದಾಗಿ ಯಾರ್ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಫಸ್ಟ್ ನೋಡ್ಬೋದು. ನೋಡಿ, ಇನ್ನು ಸ್ವಲ್ಪ ಬೇಯಬೇಕಿದ್ದು ಹಬೆದಲ್ಲಿ. ನಾನು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ, ಇನ್ನು ಸ್ವಲ್ಪ ಮುಚ್ಚಿಕ್ಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಕಲಿಸ್ಕೊಳ್ಳೋಣ ಇದನ್ನು. ಸ್ವಲ್ಪ ನೀರನ್ನ ಆಗಲಿ, ಬೇರೆ ಮಸಾಲೆ ಐಟಮು, ರುಬ್ಬಿರೋ ಮಸಾಲೆ ಐಟಮ್ ಏನು ನಾನು ಆ್ಯಡ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ರೆಡಿಯಾಗಿದೆ. ಎಷ್ಟು ಸುಲಭವಾಗಿ ತೋರಿಸ್ತಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಪಲ್ಯ ಅಂತ. ನೀವು ದಯವಿಟ್ಟು ನಿಮ್ಮ ಮನೆಗೆ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಖಂಡಿತ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ. ಇದು ತುಂಬ ಬೇಗನೂ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ ಇದು. ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ನೋಡಿ ಎಷ್ಟು ಬೇಗ ಆಯಿತು ಅಂತ ಹೇಳ್ಬಿಟ್ಟು. ನೀವು ನಿಮ್ಮ ಮನೆಗೆ ಖಂಡಿತ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಲೈಕ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.